ಸರ್, ಬೆಂಗಳೂರಿನಂಥ ಭೂಮಿ ಮಾಫಿಯಾದ ಊರಿನಲ್ಲಿ ಪ್ರಾಮಾಣಿಕತೆ ಮಾತಾಡೋದೇ ಒಂಥರ ಅರ್ಥ ಇಲ್ಲ ಅಂತ ನನಗನ್ನಿಸ್ತದೆ. ಆದರೂ ನೀವು ಇಷ್ಟೆಲ್ಲ ಪ್ರಾಮಾಣಿಕತೆ ಬಗ್ಗೆ ಹೇಳಿದ್ರಿ. ನೀವು ಮುಂದೆ ಪರ್ಯಾಯವಾಗಿ ರಾಜಕಾರಣ ಏನಾರು ಮಾಡಿದರೆ, ಯಾರಿಗಾರ ಬೆಂಬಲ ಕೊಟ್ಟರೆ, ಒಬ್ಬ ಹಳ್ಳಿಯ ಮುಖ್ಯಸ್ಥರಾಗಿ ಕನ್ನಲ್ಲಿಯ ಲೀಡ್ರಾಗಿ ನಿಮ್ಮನ್ನು ಯಾವ ರಾಜಕಾರಣಿಗಳು ಹತ್ತಿರದಿಂದ ಬಳಸ್ಕೊಂಡ್ರು ಮತ್ತು ನಿಮಗೆ ಯಾರ್ಯಾರ ಸಂಪರ್ಕ ಬಂತು? 6 ವರ್ಷಕ್ಕಂತೂ ಹೇಳಿದ್ರಿ ನೀವು. ಇವತ್ತು ಯಾರು ಪ್ರಾಮಾಣಿಕರು ಅಂತ ಹೇಳೋದೇ ಕಷ್ಟ ಆಗ್ಬಿಟ್ಟೈತೆ ಮೂರೂ ಪಕ್ಷದಲ್ಲಿ. ಏಕೆಂದರೆ ನಾವು ಬಿಗಿಯಾದ ರಾಜಕಾರಣ ಮಾಡಿದ್ದೀವಿ, ನೋಡಿದ್ದೀವಿ. ಎಸ್ ಟಿ ಸೋಮಶೇಖರ್ನ 2ನೇ ಸಾರಿ ಸೋತಾಗ ನನ್ನ ಪಂಚಾಯತಿನಲ್ಲಿ 1 ರೂಪಾಯಿ ಸೋಮಶೇಖರಿಂದ ಖರ್ಚು ಮಾಡಿಸ್ಲಿಲ್ಲ. ಘಂಟಾಘೋಷವಾಗಿ ಎದುರುಗಡೆ ನಿಂತ್ಕೊಂಡು ಹೇಳ್ತೀನಿ. ಆಮೇಲೆ ನನ್ನ ಪಂಚಾಯತಿ ಎಲ್ಲ ಜನಗಳಿಗೂ ಗೊತ್ತು, ನಾನು ಏನು 28 ಲಕ್ಷ ರೂಪಾಯಿ ಅವತ್ತು 200 ರೂಪಾಯಿ ಕೊಡೋರು ಡೋರ್ ಕ್ಯಾನ್ವಾಸು ಅದು ಇದು ಮಾಡೋರಿಗೆ. ಅವತ್ತು ಸ್ಟಾರ್ಟಿಂಗ್ ಮಾಡಿದ್ದೆ ನಾನು 500 ರೂಪಾಯಿ ಕೊಟ್ಟೆ. 28 ಲಕ್ಷ ರೂಪಾಯಿ ಕೊಟ್ಟೆ. 28 ಲಕ್ಷ ರೂಪಾಯಿ ಜನಗಳಿಗೆ 500 ಕೊಟ್ಟು ಸೋಮಶೇಖರ್ನ ಅದ್ಭುತವಾಗಿ ಗೆಲ್ಲಿಸಿ ಕೊಟ್ಟು. ಏನು ಕೊಟ್ಟು ಅವತ್ತು ಸ್ವಲ್ಪ ಪ್ರಾಮಾಣಿಕವಾಗಿದ್ದರು ಸೋಮಶೇಖರ್. 2ನೇ ಟರ್ಮ್ ಗೆದ್ದಾಗ ಪ್ರಾಮಾಣಿಕರಿದ್ದು, ಆ ಪ್ರಾಮಾಣಿಕರನ್ನ ಗೆಲ್ಲಿಸ್ಬೇಕು ಅಂತ ನಾನು ಗತಾಯ ಪಣ ತೊಟ್ಟು ಅವ್ರನ್ನ ಗೆಲ್ಲಿಸ್ತೋ. ಆ ಪ್ರಾಮಾಣಿಕತೆ ನಾನು ಕಾಣಕ್ಕಾಯ್ತಾ ಇಲ್ಲ.